ನೀವು ನೋಡ್ತಾ ಇದ್ದೀರಾ ಮೈಂಡ್ ಇಟ್ ಮೀಡಿಯಾ. ನಾನು ಸಮೀನಾ. ನಿಮಗೆಲ್ಲ ನೆನಪಿರಬಹುದು, 1 ವರ್ಷದ ಹಿಂದೆ ದೀಪಾವಳಿ ಹಬ್ಬದ ಸಮಯದಲ್ಲಿ ಉಡುಪಿಯ ನೇಜಾರಿನಲ್ಲಿ ಒಂದೇ ಕುಟುಂಬದ 4ರನ್ನ ಹಾಡಹಗಲೇ ಹತ್ಯೆ ಮಾಡಲಾಗಿತ್ತು. ಬರೀ 10 ರಿಂದ 15 ನಿಮಿಷದಲ್ಲಿ 4ರನ್ನ ಚಾಕುವಿನಿಂದ ಇರಿದು ಆರೋಪಿ ಪ್ರವೀಣ್ ಚೌಗುಲೆ ಬರ್ಬರವಾಗಿ ಕೊಲೆ ಮಾಡಿದ್ದ. ಈ ನರಹಂತಕ ಮತ್ತೆ ಸುದ್ದಿಯಲ್ಲಿದ್ದಾನೆ. ಈ ಆರೋಪಿ ಪ್ರವೀಣ್ ಚೌಗುಲೆ ಪರ ವಾದ ಮಂಡಿಸ್ತಿದ್ದ ವಕೀಲರು ಇನ್ಮುಂದೆ ನಾವು ಆರೋಪಿ ಪ್ರವೀಣ್ ಅರುಣ್ ಚೌಗುಲೆ ಪರವಾಗಿ ವಾದ ಮಾಡಲ್ಲ, ತಮ್ಮ ವಕಾಲತ್ತು ವಾಪಸ್ ತಗೊಳ್ತೀವಿ ಅಂತ ಉಡುಪಿ ಕೋರ್ಟಿಗೆ ತಿಳಿಸಿದ್ದಾರೆ. ಹೀಗಾಗಿ ಮತ್ತೆ ಹೊಸ ಲಾಯರ್ನ ನೇಮಕ ಮಾಡೋವರೆಗೂ ಈ ನರರಾಕ್ಷಸ ಜೈಲಿನಲ್ಲೇ ಕೊಳಿಬೇಕು. ಹಾಗಾದ್ರೆ 1 ವರ್ಷದಿಂದ ವಕಾಲತ್ತು ಮಾಡಿದ್ದ ವಕೀಲರಿಗೆ ಆರೋಪಿ ಪ್ರವೀಣ್ ಏನಾದ್ರೂ ಧಮಕಿ ಹಾಕಿದ್ನಾ? ಏನಕ್ಕೆ ವಕೀಲರು ಇವನ ಕೇಸ್ ಮುಂದುವರ್ಸಲ್ಲ ಅಂತ ಹೇಳ್ತಾ ಇದ್ದಾರೆ? ಹಾಗೆ ಏನಿದು ಪ್ರಕರಣ? ಪ್ರೀತ್ಸೆ ಅಂತ ಕಾಡಿ ಗಗನಸಖಿಯನ್ನ ಕೊಂದ ಕಿರಾತಕನ ಕಥೆ ಏನು? ಇದೆಲ್ಲದರ ಬಗ್ಗೆ ನನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ. ಮೊದಲು ಏನಿದು ಘಟನೆ ಅಂತ ಹೇಳ್ಬಿಡ್ತೀನಿ ಕೇಳಿ. ಅದು 2023 ನವೆಂಬರ್ 12 ದೀಪಾವಳಿ ಹಬ್ಬದ ಸಮಯ. ಎಲ್ಲರೂ ದೀಪಾವಳಿ ಹಬ್ಬದ ಸಂಭ್ರಮದಲ್ಲಿದ್ರೆ ಇತ್ತ ಮಂಗಳೂರಲ್ಲಿ ಮಾತ್ರ ಹಾಡಹಗಲೇ 4ರ ನೆತ್ತರು ಹರಿದಿತ್ತು. ಈ ಘಟನೆಯಿಂದ ಇಡೀ ರಾಜ್ಯವೇ ಬೆಚ್ಚಿ ಬಿದ್ದಿತ್ತು. ಮಂಗಳೂರಲ್ಲಿ ಯಾವತ್ತೂ ಇಂಥದ್ದೊಂದು ಘಟನೆ ನಡೆದೇ ಇರಲಿಲ್ಲ. ಒಂದೇ ಕುಟುಂಬದ ತಾಯಿ ಮತ್ತು 3 ಜನ ಮಕ್ಕಳ ಬರ್ಬರ ಹತ್ಯೆ ಆಗಿತ್ತು. ಆದರೆ ಒಬ್ಬ ವೃದ್ಧೆ 70 ವರ್ಷದ ಹಾಜಿರಾ ಅರೆ ಜೀವವಾಗಿ ಉಳ್ಕೊಂಡಿದ್ರು. ಇವರ ಮೇಲೂ ಆರೋಪಿ ಪ್ರವೀಣ್ ಅಟ್ಯಾಕ್ ಮಾಡಿದ್ದ. ಆದರೆ ಇವರು ಬಾತ್ರೂಮ್ ಒಳಗಡೆ ಹೋಗಿ ಚಿಲ್ಕ ಹಾಕೊಂಡಿದ್ರಿಂದ ಅವರು ಬಚಾವಾಗಿದ್ರು. ನಂತರ ಇವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಮಂಗಳೂರಿನ ಉಡುಪಿಯ ನೇಜಾರಿನ ತೃಪ್ತಿ ಲೇಔಟ್ನಲ್ಲಿ ಒಂದು ಮುಸ್ಲಿಂ ಕುಟುಂಬ ವಾಸವಾಗಿತ್ತು. ಇವರದ್ದು ತುಂಬು ಕುಟುಂಬ. 4 ಜನ ಮಕ್ಕಳು. ಗಂಡ ನೂರ್ ಮೊಹಮ್ಮದ್ ಸೌದಿ ಅರೇಬಿಯಾದಲ್ಲಿ ಕೆಲಸ ಮಾಡ್ತಾ ಇದ್ರು. 70 ವರ್ಷದ ನೂರ್ ಅವರ ತಾಯಿ ಹಾಜಿರಾ ಇವ್ರ ಜೊತೆನೇ ಇದ್ರು. ಪಾಪ ತಾಯಿ ಹೆಂಡತಿ ಮಕ್ಕಳು ಚೆನ್ನಾಗಿರ್ಲಿ ಅಂತ ನೂರ್ ವಿದೇಶದಲ್ಲಿ ದುಡಿತಾ ಇದ್ರು. ದುಡಿದು ಮನೆಗೆ ದುಡ್ಡು ಕಳಿಸ್ತಾ ಇದ್ರು. ದೊಡ್ಡ ಮಗ 27 ವರ್ಷದವನು ಬೆಂಗಳೂರಲ್ಲಿ ಏರ್ ಇಂಡಿಯಾದಲ್ಲಿ ಕೆಲಸ ಮಾಡ್ತಿದ್ದ. ಹೆಣ್ಣು ಮಕ್ಕಳಿಬ್ಬರು ಮಂಗಳೂರಿನ ಏರ್ಪೋರ್ಟ್ನಲ್ಲಿ ಕೆಲಸ ಮಾಡ್ತಿದ್ರು. ದೊಡ್ಡವಳು 23 ವರ್ಷದ ಅಫ್ನಾನ್ ಲಾಜಿಸ್ಟಿಕ್ ಡಿಪಾರ್ಟ್ಮೆಂಟ್ನಲ್ಲಿ ಟ್ರೈನಿಂಗ್ನಲ್ಲಿದ್ರು. ಚಿಕ್ಕವಳು 21 ವರ್ಷದ ಐನಾಜ್ ಏರ್ ಹೋಸ್ಟೆಸ್ ಆಗಿದ್ಲು. 14 ವರ್ಷದ ಮಗ ಆಸಿಮ್ ಉಡುಪಿಯಲ್ಲಿ 8ನೇ ಕ್ಲಾಸಲ್ಲಿ ಓದ್ತಾ ಇದ್ದ. ರಜೆ ಇದ್ದಿದ್ರಿಂದ ಹೆಣ್ಣು ಮಕ್ಕಳಿಬ್ಬರು ತಾಯಿಯನ್ನ ನೋಡೋಕೆ ಬಂದಿದ್ರು. ರಾತ್ರಿ ಊಟ ಮಾಡಿಕೊಂಡು ಆರಾಮಾಗಿ ಮಾತಾಡಿ ಮಲಗಿದ್ದಾರೆ. ಮಾರನೇ ದಿನ ಆರೋಪಿ ಪ್ರವೀಣ್ ಚೌಗುಲೆ 9 ಗಂಟೆ ಸುಮಾರಿಗೆ ಇವರ ಮನೆಗೆ ಬಂದಿದ್ದಾನೆ. ಬಂದವನೇ ಜಸ್ಟ್ 15 ನಿಮಿಷದಲ್ಲಿ ಇವರೆಲ್ಲರ ಕಥೆ ಮುಗಿಸಿ ಹೋಗಿದ್ದ. ಆದರೆ ಈತ ಯಾಕೆ ಹೀಗೆ ಮಾಡ್ದ? ಆರೋಪಿ ಪ್ರವೀಣ್ ಚೌಗುಲೆ ಬಗ್ಗೆ ಹೇಳೋದಾದ್ರೆ, ಇವನು ಮಂಗಳೂರಿನ ಏರ್ಪೋರ್ಟ್ನಲ್ಲಿ ಕ್ಯಾಬಿನ್ ಕ್ರೂ ಆಗಿದ್ದ. ಕೊಲೆ ಮಾಡೋಕ್ಕಿಂತ ಮುಂಚೆ ಇವನು ದಮ್ಮಾಮ್ ಫ್ಲೈಟ್ನಲ್ಲಿ ಕೆಲಸ ಮುಗಿಸಿ ಬಂದಿದ್ದ ಎನ್ನಲಾಗಿದೆ. ಇವನಿಗೆ ಮದುವೆಯಾಗಿ 2 ಮಕ್ಕಳು ಇದ್ದಾರಂತೆ. ಐನಾಜ್ ಮತ್ತು ಪ್ರವೀಣ್ ಒಂದೇ ಏರ್ಲೈನ್ನಲ್ಲಿ ಕೆಲಸ ಮಾಡ್ತಾ ಇದ್ದುದರಿಂದ ಫ್ರೆಂಡ್ಶಿಪ್ ಇತ್ತು ಅಷ್ಟೇ. ಅದಕ್ಕಿಂತ ಜಾಸ್ತಿ ಏನೂ ಇರಲಿಲ್ಲ ಅಂತಾರೆ ಇವರ ಪರಿಚಯದವರು. ಆದರೆ ಈ ಪಾಗಲ್ ಪ್ರೇಮಿ ಮಾತ್ರ 1 ಸೈಡೆಡ್ ಪ್ರೀತಿ ಮಾಡ್ತಾ ಇದ್ನಂತೆ. ಅವಳು ಒಪ್ಪದೇ ಇದ್ದಿದ್ದಕ್ಕೆ ಅವಳ ಮೇಲೆ ದ್ವೇಷ ಇತ್ತು. ಅದರಿಂದನೇ ಅವಳ ಕೊಲೆ ಮಾಡಿದ್ದಾನೆ ಅನ್ನುತ್ತೆ ಪೊಲೀಸ್ ರಿಪೋರ್ಟ್. ಐನಾಜ್ ಮನೆಗೆ ಹೋಗಿರೋದು ಗೊತ್ತು ಮಾಡಿಕೊಂಡ ಪ್ರವೀಣ್ ರವಿವಾರ ಬೆಳಗ್ಗೆ ಸುಮಾರು 9 ಗಂಟೆಗೆ ಆಟೋ ಹತ್ಕೊಂಡು ಸೀದಾ ಐನಾಜ್ ಮನೆ ಮುಂದೆ ಬಂದು ಇಳಿದಿದ್ದಾನೆ. ಇಳಿದು ಸೀದಾ ಮನೆಗೆ ನುಗ್ಗಿ ಬರೀ 10 ರಿಂದ 15 ನಿಮಿಷದಲ್ಲಿ ತಾಯಿ ಮಕ್ಕಳು ಎಲ್ಲರನ್ನ ಮನಸೋ ಇಚ್ಛೆ ಚೂರಿಯಿಂದ ಇರಿದು ಕೊಲೆ ಮಾಡಿ ತನ್ಗೇನು ಗೊತ್ತೇ ಇಲ್ಲ ಅನ್ನೋ ಹಾಗೆ ಎಸ್ಕೇಪ್ ಆಗಿದ್ದ. ಬಾತ್ರೂಮ್ನಲ್ಲಿ ಬಚ್ಚಿಟ್ಕೊಂಡಿದ್ದ ಹಾಜಿರಾ ಕಿರ್ಚಾಡ್ಕೊಂಡಾಗ ಈ ಘಟನೆ ಬೆಳಕಿಗೆ ಬಂದಿದೆ. ಘಟನೆ ಬಗ್ಗೆ ಮಾಹಿತಿ ತಿಳಿದು ಪೊಲೀಸರು ಸ್ಥಳಕ್ಕೆ ಬಂದು ವಿಚಾರಣೆ ನಡೆಸಿದಾಗ ಆಟೋ ಡ್ರೈವರ್ ಒಂದು ಸಣ್ಣ ಸುಳಿವು ನೀಡಿದ್ದ. ನಾನಿವತ್ತು ಬೆಳಗ್ಗೆ ಒಬ್ಬ ವ್ಯಕ್ತಿನ ಇವರ ಮನೆಗೆ ಡ್ರಾಪ್ ಮಾಡಿದ್ದೆ. ಅವನು ಬೆಂಗಳೂರು ಮೈಸೂರು ಸ್ಲ್ಯಾಂಗ್ನಲ್ಲಿ ಕನ್ನಡ ಮಾತಾಡ್ತಾ ಇದ್ದ ಅಂತ ಇಷ್ಟೇ ಕ್ಲೂ ಕೊಟ್ಟಿದ್ದ. ಇವನನ್ನ ಡ್ರಾಪ್ ಮಾಡಿ ನಾನು ಸಂತೆಕಟ್ಟೆ ಆಟೋ ಸ್ಟ್ಯಾಂಡ್ಗೆ ಹೋದೆ. ಮತ್ತೆ 15 ನಿಮಿಷ ಬಿಟ್ಟು ಮತ್ತೆ ಮನೆ ಹತ್ರ ಬಂದಾಗ ಆ ವ್ಯಕ್ತಿ ಮನೆಯಿಂದ ಹೊರಗಡೆ ಬಂದ. ಆಗ ನಾನು ಅವರಿಗೆ ಹೇಳಿದೆ, ಸರ್ ನನಗೆ ಹೇಳಿದ್ರೆ ನಾನೇ ಇಲ್ಲೇ ವೇಟ್ ಮಾಡ್ತಿದ್ದೆ ಅಂತ. ಆಗ ಅವನು ಪರವಾಗಿಲ್ಲ ಅಂತ ಹೇಳಿ ಬೇರೆ ಆಟೋ ಹತ್ಕೊಂಡು ಹೋದ ಅಂತ ಡ್ರೈವರ್ ಪೊಲೀಸರಿಗೆ ಕ್ಲೂ ಕೊಟ್ಟಿದ್ದ. ಈ ಮಾಹಿತಿಯನ್ನ ಆಧರಿಸಿ ಈ ಕೊಲೆ ಪಾತಕಿಯನ್ನ ಹಿಡಿಯೋಕೆ ಉಡುಪಿ ಬೆಳಗಾವಿ ಪೊಲೀಸರು ಜಂಟಿಯಾಗಿ ವಿಶೇಷ ತಂಡ ರಚಿಸಿದ್ರು. ಹಂತಕ 35 ವರ್ಷದ ಪ್ರವೀಣ್ ಚೌಗುಲೆಯನ್ನ ಹುಡುಕೋದಕ್ಕೆ ಶುರು ಮಾಡಿದ್ರು. ಕೊಲೆ ಮಾಡಿದ 3 ದಿನಗಳ ನಂತರ ಈತ ಪೊಲೀಸರ ಕೈಗೆ ಸಿಕ್ಕಿ ಬಿದ್ದಿದ್ದ.
ಕೊಲೆ ಮಾಡಿದ ನಂತರ ರಾಯಭಾಗ ತಾಲೂಕಿನ ಕುಡಚಿಯಲ್ಲಿ ತನ್ನ ಒಬ್ಬ ರಿಲೇಟಿವ್ ಮನೆಯಲ್ಲಿ ಇದ್ದು ನಂತರ ಬೆಳಗಾವಿ ಮಾರ್ಗವಾಗಿ ಮಹಾರಾಷ್ಟ್ರಕ್ಕೆ ಹೊರಟಿದ್ದ ಇವನನ್ನ ಮಾರ್ಗ ಮಧ್ಯೆ ಪೊಲೀಸರು ಅರೆಸ್ಟ್ ಮಾಡಿದ್ರು. ವಿಚಾರಣೆ ವೇಳೆ ಈ ಆರೋಪಿ ಪ್ರವೀಣ್ ಚೌಗುಲೆ ಮಹಾರಾಷ್ಟ್ರದ ಸಾಂಗ್ಲಿ ಮೂಲದವನು ಅಂತ ತಿಳಿದು ಬಂದಿತ್ತು. ಅರೆಸ್ಟ್ ಮಾಡಿದ ನಂತರ ವಿಚಾರಣೆ ಮಾಡಿದಾಗ ಐನಾಜ್ ಮೇಲೆ ಇವನಿಗೆ ಒನ್ ಸೈಡೆಡ್ ಲವ್ ಇತ್ತಂತೆ. ಆದ್ರೆ ಐನಾಜ್ ಪ್ರವೀಣ್ ನನ್ನ ಇಷ್ಟಪಡ್ತಾ ಇರ್ಲಿಲ್ವಂತೆ. ಆದ್ರೆ ಇವನು ಮಾತ್ರ ಪ್ರೀತ್ಸೆ ಅಂತ ಹಿಂದೆ ಬಿದ್ದಿದ್ದಂತೆ. ನನ್ನನ್ನ ರಿಜೆಕ್ಟ್ ಮಾಡ್ತಾ ಇದ್ದಾಳಲ್ಲ ಅಂತ ಐನಾಜ್ ಮೇಲೆ ಕೋಪಗೊಂಡು ದ್ವೇಷ ಬೆಳೆಸಿಕೊಂಡಿದ್ದಂತೆ. ಹೀಗಾಗಿ ಅವಳನ್ನ ಕೊಲೆ ಮಾಡಲು ಹೋಗಿದ್ದೆ ಅಂತ ತಪ್ಪೊಪ್ಪಿಕೊಂಡಿದ್ದ ಅಂತ ಪೊಲೀಸರು ಹೇಳಿದ್ದಾರೆ. ಅಡ್ರೆಸ್ ಹೇಗೆ ಸಿಕ್ತು ಅಂತ ಕೇಳಿದಾಗ ಸ್ನ್ಯಾಪ್ಚಾಟ್ನಲ್ಲಿ ಐನಾಜ್ ಫೋಟೋಸ್ ಮತ್ತು ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ಲಂತೆ. ಇದರ ಮೂಲಕ ಲೊಕೇಶನ್ ಹುಡುಕಿ ಬಂದು ಪ್ರವೀಣ್ ಕೊಲೆ ಮಾಡಿದ್ದ ಅಂತಾನು ಹೇಳಿದ್ದಾನೆ. ಐನಾಜ್ಗೆ ಕೊಲೆ ಮಾಡುವಾಗ ಅವಳನ್ನ ಬಿಡಿಸಲು ಬಂದಾಗ ಸಾಕ್ಷ್ಯ ನಾಶ ಮಾಡಲು ಉಳಿದ ಮೂವರಿಗೂ ಚಾಕುವಿನಿಂದ ಇರಿದೆ ಅಂತ ಆರೋಪಿ ಪೊಲೀಸರಿಗೆ ಹೇಳಿದ್ದ. ಪಾಪ ಬಾಲಕ ಆಸಿಮ್ ಈ ಘಟನೆ ನಡೆಯುವಾಗ ಹೊರಗಡೆ ಆಟ ಆಡ್ತಾ ಇದ್ನಂತೆ. ಕೊಲೆ ಮಾಡುವಾಗ ಮನೆಯಿಂದ ಕಿರ್ಚಾಟ ಕೇಳಿಸಿದೆ. ಆಗ ಒಳಗಡೆ ಓಡಿ ಬಂದಿದ್ದ. ಅಮ್ಮ ಅಕ್ಕನನ್ನ ಬಚಾವ್ ಮಾಡಲು ಪ್ರಯತ್ನಿಸುವಾಗ ಚಿಕ್ಕ ಹುಡುಗ ಅಂತಾನು ನೋಡದೆ ಹಂತಕ ಬಾಲಕನನ್ನ ಬರ್ಬರವಾಗಿ ಕೊಂದು ಹಾಕಿದ್ದ. ಈ ಕೊಲೆಯನ್ನ ಖಂಡಿಸಿ ಮಂಗಳೂರಲ್ಲಿ ಸಾರ್ವಜನಿಕರು ಬೀದಿಗಿಳಿದು ಪ್ರತಿಭಟನೆ ಮಾಡಿದ್ರು. ಆರೋಪಿಯನ್ನ ತಮಗೆ ಒಪ್ಪಿಸುವಂತೆ ಆಗ್ರಹಿಸಿದ್ರು. ನಂತರ ಪೊಲೀಸರು ಇವನನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಿದಾಗ ನ್ಯಾಯಾಲಯ ಇವನಿಗೆ 14 ದಿನಗಳ ಪೊಲೀಸ್ ಕಸ್ಟಡಿಗೆ ಒಪ್ಪಿಸಿತ್ತು. ಆಮೇಲೆ ಮತ್ತೆ ನ್ಯಾಯಾಂಗ ಬಂಧನ ವಿಧಿಸಿತ್ತು. ಇವನ ವಿರುದ್ಧ ಐಪಿಸಿ 302, ಐಪಿಸಿ 307, ಐಪಿಸಿ 449, ಐಪಿಸಿ 324 ಅಡಿಯಲ್ಲಿ ಪ್ರಕರಣ ದಾಖಲಾಗಿವೆ. ಇದಾದ ನಂತರ ಬೇಲ್ಗಾಗಿ ಪ್ರವೀಣ್ ಅರ್ಜಿ ಹಾಕಿದ್ದ. ಆದ್ರೆ ನ್ಯಾಯಾಲಯ ಜಾಮೀನು ಅರ್ಜಿಯನ್ನ ತಿರಸ್ಕರಿಸಿತ್ತು. ಈಗ 1 ವರ್ಷದಿಂದ ಇವನ ಪರವಾಗಿ ವಕಾಲತ್ತು ಮಾಡ್ತಿದ್ದ ವಕೀಲರು ಮೊನ್ನೆ ಇದ್ದಕ್ಕಿದ್ದಂತೆ ಇವನ ಪರವಾಗಿ ವಕಾಲತ್ತು ಮಾಡಲ್ಲ, ನಾವು ವಕಾಲತ್ತನ್ನ ವಾಪಸ್ ಪಡ್ಕೊಳ್ತೇವೆ ಅಂತ ಉಡುಪಿ ಕೋರ್ಟಿಗೆ ತಿಳಿಸಿದ್ದಾರೆ. ಇನ್ನು ತನ್ನ ಇಡೀ ಕುಟುಂಬ ಸದಸ್ಯರನ್ನ ಕಳ್ಕೊಂಡ ನೂರ್ ಮಹಮ್ಮದ್ ಮಾತಾಡ್ತಾ ಆರೋಪಿ ಪ್ರವೀಣ್ ಚೌಗುಲೆ ತುಂಬಾ ಕ್ರೂರಿ, ನನ್ನ ಮಗಳಿಗೆ ಹೀಗೆ ಮಾಡಿದ್ದಾನೆ ಅಂದ್ರೆ ಇನ್ನು ಬೇರೆ ಕಡೆ ಎಲ್ಲೆಲ್ಲಿ ಈ ತರ ಕೊಲೆ ಮಾಡಿರ್ಲಿಕ್ಕಿಲ್ಲ, ಅವನ ಬ್ಯಾಕ್ಗ್ರೌಂಡ್ ಒಮ್ಮೆ ಚೆಕ್ ಮಾಡಲೇಬೇಕು ಅಂತ ಮನವಿ ಮಾಡಿದ್ರು. ಇಂಥ ಜನರಿಗೆ ಏರ್ ಇಂಡಿಯಾದವರು ಕೆಲಸ ಕೊಡ್ತಾರೆ ಅಂದ್ರೆ ಅದು ಸಂಸ್ಥೆಯ ದುರಾದೃಷ್ಟ ಅಂತ ಕಣ್ಣೀರು ಹಾಕಿದ್ರು. ಘಟನೆ ಆಗಿ 1 ವಾರ ಕಳೆದ್ರೂ ಏರ್ ಇಂಡಿಯಾ ಸಂಸ್ಥೆಯವರಾಗ್ಲಿ ಕಂಪನಿಯ ಯಾವೊಬ್ಬ ಅಧಿಕಾರಿಯಾಗ್ಲಿ ನಮಗೆ ಸಂಪರ್ಕ ಮಾಡಿಲ್ಲ ಅಂತಾನೂ ದುಃಖ ವ್ಯಕ್ತಪಡಿಸಿದ್ದರು. ನಮ್ಮ ಕುಟುಂಬಕ್ಕೆ ಆದ ರೀತಿ ಯಾರಿಗೂ ಅನ್ಯಾಯ ಆಗಬಾರ್ದು ಅಂತ, ಅದಕ್ಕೆ ಆರೋಪಿಗೆ ಕಠಿಣ ಶಿಕ್ಷೆ ಆಗಬೇಕು ಅಂತ ಮನವಿ ಮಾಡಿದ್ರು. ಈ ಪ್ರಕರಣದ ವಿಚಾರಣೆ ಇದೇ ನವೆಂಬರ್ 21ಕ್ಕೆ ನಡಿಬೇಕಿತ್ತು. ಸಾಕ್ಷಿಗಳ ವಿಚಾರಣೆ ಆಗಬೇಕಿತ್ತು. ಆದರೆ ವಕೀಲರು ಹಿಂದೆ ಸರಿದಿರೋದ್ರಿಂದ ಉಡುಪಿ 2ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದಲ್ಲಿ ನಿಗದಿಯಾಗಿದ್ದ ಸಾಕ್ಷಿಗಳ ವಿಚಾರಣೆ ಮುಂದೂಡಿದೆ. ನವೆಂಬರ್ 20ರಂದು 1 ಹಾಗೂ 2 ಮತ್ತು ನವೆಂಬರ್ 21ರಂದು 3 ಹಾಗೂ 4ನೇ ಸಾಕ್ಷಿಗಳ ವಿಚಾರಣೆಗೆ ದಿನಾಂಕ ನಿಗದಿಯಾಗಿತ್ತು. ಅದರಂತೆ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಲ್ಲಿದ್ದ ಆರೋಪಿ ಪ್ರವೀಣ್ ಚೌಗುಲೆಯನ್ನ ಬಿಗಿ ಪೊಲೀಸ್ ಭದ್ರತೆಯಲ್ಲಿ ಉಡುಪಿ ಕೋರ್ಟ್ಗೆ ಕರ್ಕೊಂಡು ಬರಲಾಗಿತ್ತು. ಪ್ರಕರಣದ ತನಿಖಾಧಿಕಾರಿ ಮಲ್ಪೆ ಪೊಲೀಸ್ ವೃತ್ತ ನಿರೀಕ್ಷಕ ಮಂಜುನಾಥ್ ಟೀಮ್ ಆರೋಪಿಯನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ರು. ಆರೋಪಿ ಪ್ರವೀಣ್ ಚೌಗುಲೆಗೆ ವಕೀಲರೇ ಇಲ್ಲದೆ ಇರೋದ್ರಿಂದ ನ್ಯಾಯಾಧೀಶರಾದ ಎ ಸಮೀವುಲ್ಲಾ ಅವರು ಹೊಸ ವಕೀಲರನ್ನ ನೇಮಕ ಮಾಡಿಕೊಳ್ಳುವಂತೆ ಆದೇಶಿಸಿದ್ರು. ಇದಕ್ಕೆ ಆರೋಪಿ ಪ್ರವೀಣ್ ನನ್ನ ಪತ್ನಿ ಹೊಸ ವಕೀಲರನ್ನ ನೇಮಕ ಮಾಡ್ತಾರೆ ಅಂತ ಹೇಳಿದ್ದಾನೆ. ಆರೋಪಿ ಪರ ವಕೀಲರು ವಕಾಲತ್ತು ವಾಪಸ್ ಪಡೆದಿರೋದಕ್ಕೆ ಪ್ರಕರಣದ ವಿಶೇಷ ಸರ್ಕಾರಿ ಅಭಿಯೋಜಕ ಶಿವಪ್ರಸಾದ್ ಆಳ್ವ ಆಕ್ಷೇಪ ವ್ಯಕ್ತಪಡಿಸಿದ್ರು. ಆದ್ದರಿಂದ ಸಾಕ್ಷಿಗಳ ವಿಚಾರಣೆ ನಡೆಯದೆ ಪ್ರಕ್ರಿಯೆಯನ್ನ ಮುಂದೂಡಲಾಗಿದೆ. ಈಗ ಆತನನ್ನ ಬಿಗಿ ಪೊಲೀಸ್ ಭದ್ರತೆಯಲ್ಲಿ ಹಿರಿಯಡ್ಕ ಜೈಲಿಗೆ ಕರ್ಕೊಂಡು ಹೋಗಿದ್ದಾರೆ. ಈಗಿರುವ ಪ್ರಶ್ನೆ ಏನಂದ್ರೆ, ಆರೋಪಿ ಪ್ರವೀಣ್ ಪತ್ನಿ ಹೊಸ ಅಡ್ವೊಕೇಟ್ರನ್ನ ನೇಮಕ ಮಾಡ್ತಾರಾ? ಯಾಕಂದ್ರೆ ತನ್ನ ಗಂಡ ಕೊಲೆ ಮಾಡಿದ್ದು ಗೊತ್ತಿದ್ರೂ ಹೆಂಡತಿ ಏನ್ ಮಾಡ್ತಾರೆ ಅನ್ನೋದೇ ದೊಡ್ಡ ಪ್ರಶ್ನೆಯಾಗಿದೆ. ಅದು ಬೇರೆ ಮತ್ತೊಬ್ಳನ್ನ ಪ್ರೀತ್ಸೆ ಅಂತ ಹಿಂದೆ ಹೋಗಿ ಕೊಲೆ ಮಾಡಿರೋದು. ಇಷ್ಟೆಲ್ಲ ಗೊತ್ತಿದ್ದು ಹೆಂಡತಿ ಏನ್ ಮಾಡ್ತಾರೆ ಅನ್ನೋದೇ ಬಿಗ್ ಕ್ವಶನ್. ಇತ್ತ ಸಾರ್ವಜನಿಕರು ಎಷ್ಟು ದಿನ ಅಂತ ಅನ್ನ ಹಾಕಿ ಸಾಕ್ತೀರಾ, ಇವನನ್ನ ಎನ್ಕೌಂಟರ್ ಮಾಡಿ ಹೊಡೆದಾಕಿ ಅಂತ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಆದಷ್ಟು ಬೇಗ ಇವನನ್ನ ಗಲ್ಲಿಗೇರಿಸಿ ಅಂತ ತಮ್ಮ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಈ ಪ್ರಕರಣದಲ್ಲಿ ಮುಂದೇನು ಅಪ್ಡೇಟ್ ಆಗುತ್ತೆ ಅಂತ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ.